ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ನಮ್ಮ ಮನ್ಯಾಗ ಹಬ್ಬದ ಊಟ ಮಾಡತ್ತೀವಿ ನೋಡ್ರಿ. ಈಗ ಬ್ಯಾಳಿ ಒಂದು ಕುಕ್ಕರ್ನಾಗ ಬ್ಯಾಳಿ ಕುದಿಸ್ಕೊಂಡೀನಿ. ಇವತ್ತ ಖಾರ ಹುಣ್ಣಿಮೆ ಐತಿ, ಅದಕ್ಕೆ ನಮ್ಮ ಮನ್ಯಾಗ ಹೋಳಿಗೆ ಮಾಡ್ತೀವಿ ನೋಡ್ರಿ. ನಮ್ಮ ಮಮ್ಮಿ ಹಬ್ಬದ ಊಟ ಮಾಡತ್ತಾರ್ರಿ. ಈಗ ಇದು ಬ್ಯಾಳಿ ಕುದಿಸಿದ್ದ ನೀರ ಸೋಸಿ ತೆಗಿತೀವ್ರಿ. ಈಗ ನೋಡ್ರಿ ನೀರು ತೆಗಿತೀವಿ. ಇದೇ ನೀರ ಆಮೇಲೆ ನಾವು ಕಟ್ಟಿನ ಸಾರು ಮಾಡ್ತೀವ್ರಿ. ಬ್ಯಾಳಿ ಎಲ್ಲ ಹಾಕೊಂಡಿ ತಳಗ ನೋಡ್ರಿ ನೀರೆಲ್ಲ ಜಾನ್ಯಾವ ನೋಡ್ರಿ. ಈಗ ಇದೇ ನೀರು ನಾವು ಆಮೇಲೆ ಕಟ್ಟಿನ ಸಾರು ಮಾಡ್ತೀವಿ. ಅರ್ಧ ಕಿಲೋಗ ಬ್ಯಾಳಿಗೆ ಅರ್ಧ ಕಿಲೋ ಬೆಲ್ಲ ಹಾಕತ್ತಾರೆ ಮಮ್ಮಿ. ಏಲಕ್ಕಿ ಕುಟ್ಕೊಂಡ ಹಾಕೊಳಕತ್ತಾರ್ರಿ. ಏಲಕ್ಕಿ ಮತ್ತು ಬಡೆ ಸೊಪ್ಪು ಕುಟ್ಟಿ ಹಾಕ್ಯಾರ್ರಿ. ಈಗ ಇದು ಗ್ಯಾಸ್ ಮೇಲೆ ಇಟ್ಟ ಒಂದು 15 ನಿಮಿಷ ಇದು ಎಲ್ಲ ಮಿಕ್ಸ್ ಮಾಡ್ಕೊತಾರ್ರಿ. ಬೆಲ್ಲ ಎಲ್ಲ ನೀರಾಗಿ ಮಿಕ್ಸ್ ಆಗ್ಬೇಕ್ರಿ ನೋಡ್ರಿ. ಈಗ ಎಲ್ಲ ಮಿಕ್ಸ್ ಆಗೈತಿ. ಈಗ ಕುದ ಗಟ್ಟಿ ಆಗ್ಬೇಕು. ಗಟ್ಟಿ ಆದ್ಮೇಲೆ ತಗೊಂಡ ಪೂರ್ಣ ಮಾಡೋದ್ರಿ. ಬ್ಯಾಳಿ ಎಲ್ಲ ಗಟ್ಟಿ ಆಯಿತು. ಈಗ ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕು. ಬ್ಯಾಳಿ ಮತ್ತು ಬೆಲ್ಲ ಮಿಕ್ಸರ್ಗೆ ಹಾಕೋತೀವಿ. ಎರಡನೇ ಸರಿ ರುಬ್ಕೊಂಡ್ತೀನಿ. ಇದು ಎರಡನೇ ಸರಿ ರುಬ್ಕೊಂಡೆ ನೋಡ್ರಿ. ಹೂರ್ಣ ಎಲ್ಲ ಫೈನಲ್ ಆಯಿತು. ಹೋಳಿಗೆ ಮಾಡಕ್ಕೆ ಹಿಟ್ಟ ರೆಡಿ ಮಾಡ್ಕೊಳಕತ್ತಾರ. ಇದ್ರೊಳಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡಾರ್ರಿ. ಈಗ ನಾದಕತ್ತಾರ್ರಿ. ನಾದಕತ್ತಾರ್ರಿ ನೋಡ್ರಿ. ಹಿಟ್ಟು ನಾದಿಟ್ಟಾರ. ಹೋಳಿಗೆ ಹಿಟ್ಟ ರೆಡಿ ಆಗೈತಿ. ಹೋಳಿಗೆ ಮಾಡಕತ್ತಾರ ನೋಡ್ರಿ. ಹಿಟ್ಟು ತಗೊಂಡು ಲಟ್ಸಾತಾರೆ. ಈಗ ಹಿಟ್ಟೊಳಗೆ ಒಂದು ಸ್ವಲ್ಪ ಹೂರ್ಣ ಇಟ್ಕೊತಾರೆ ನೋಡ್ರಿ. ಈಗ ಹೋಳಿಗೆ ಮಾಡಕತ್ತಾರೆ. ರೆಡಿ ಆಗೈತಿ. ಈಗ ತೆವಿ ಮೇಲೆ ಹಾಕೊಳ್ಳೋದು ತಿರುವಿ ಹಾಕೊಳಕತ್ತಾರ. ಹೋಳಿಗೆ ಮಾಡಿ ಹೊಳ್ಳಿಸಿ ಹಾಕೊಳಕತ್ತಾರ್ರಿ ನೋಡ್ರಿ. ಫೈನಲಿ ನಮ್ಮ ಹೋಳಿಗೆನೂ ರೆಡಿ ಆಗೈತಿ. ಈಗ ಒಂದು ತಾಸಿನಾಗ ತಕೋತೀನಿ ನೋಡ್ರಿ. ಈಗ ಇನ್ನೊಂದು ಹೊಳ್ಳಿ ಹಾಕತ್ತಾರ. ಹಿಟ್ಟು ಮೇಲೆ ಮಮ್ಮಿ ಚಪಾತಿ ಮಾಡತ್ತಾರ್ರಿ ನೋಡ್ರಿ. ಈಗ ಚಪಾತಿ ಮಾಡತ್ತಾರ. ಇದು ಹಳ್ಳಿ ಶೇಪ್ ಅಂತ. ಇದ್ರ ಮೇಲೆ ಇನ್ನೊಂದು ಡಬಲ್ ಚಪಾತಿ ಕೊಡ್ತಾರೆ ಮಮ್ಮಿ. ಹಾಕೊಳಕತ್ತಾರ್ರಿ ನೋಡ್ರಿ. ಕಟ್ಟಿನ ಸಾರು ಮಾಡಕ್ಕೆ ಏನೇನು ಬೇಕು ಸಾಮಗ್ರಿ ಬರೀ ತೋರಿಸ್ತೀನಿ. ಹುಣಸಿನ್ಕಾಯಿ ನೀರ ನೆನೆ ಇಟ್ಕೊಂಡಿವ್ರಿ. ಕೊತ್ತಂಬರಿ, ಕರಿಬೇವು, ಪುದೀನ, ಮೆಣಸಿನ್ಕಾಯಿ ಮತ್ತು ಟಮಾಟಿ ತೊಗೊಂಡಿನಿ. ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ತೊಗೊಂಡಿನಿ. ಎಲ್ಲ ತೊಗೊಂಡು ಹುರ್ಕೋಬೇಕ್ರಿ. ಕಡಾಯಿ ತಂದಿನಿ. ಕಡಾಯಿ ಒಳಗೆ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಈಗ ಎಣ್ಣೆ ಹಾಕತ್ತೀನಿ. ಪುರಿ ಮತ್ತು ಉಳ್ಳಾಗಡ್ಡಿ ಕೂಡಿ ಹುರ್ಕೊತೀನಿ. ಎಲ್ಲ ಹುರ್ಕೊಳಕತ್ತೀನಿ ನೋಡ್ರಿ. ಎಲ್ಲ ಕಲರ್ ಚೇಂಜ್ ಐತಿ. ಈಗ ಎಲ್ಲ ಹುರ್ಕೊಂತೆ. ಈಗ ಮಿಕ್ಸರ್ ಪಾತ್ರೆ ಒಳಗೆ ಹಾಕೋತೀನಿ. ಪಾತ್ರೆ ಒಳಗೆ ಹಾಕೊಳಕತ್ತೀನಿ. ಟಮಾಟಿ ಹಾಕೊಳಕತ್ತೀನಿ ನೋಡ್ರಿ. ಈಗ ಟಮಾಟಿ ಹಾಕೊಂಡು ಬಿಟ್ಕೊಳಕತ್ತೀನಿ. ಮಾಡಕ್ಕೆ
ಹಾಕ್ತೀವಲ್ಲ ಚಂದ ಸಾಂಬಾರು ಟೇಸ್ಟ್ ಬರ್ತೀವಿ. ಹುರಿದ ರಾತ್ರಿ ಈಗ ಮಿಕ್ಸರ್ ಒಳಗೆ ಹಾಕ್ತೀನಿ. ನೋಡ್ರಿ ಇದೇ ಪಾತ್ರೆ ಒಳಗೆ 1-4 ಮೆಣಸಿನ್ಕಾಯಿ ಹುರಿದಾಯಿತು ತೆಗೆದ ಮಿಕ್ಸರ್ ಪಾತ್ರೆ ಒಳಗೆ ಹಾಕ್ತೇನೆ. ನೋಡ್ರಿ ಮಿಕ್ಸರ್ ಪಾತ್ರೆ ಒಳಗೆ ಹಾಕೊಳಕತ್ತೀನಿ. ಎಲ್ಲ ಹುರ್ಕೊಳ್ಳೋದು ಕಂಪ್ಲೀಟ್ ಆತ. 1-4 ಬೆಳ್ಳುಳ್ಳಿ ಹಾಕಿದ ಮೇಲೆ ಕೊತ್ತಂಬರಿ ತಪ್ಪಳ ಮತ್ತು ಪುದೀನ ತಪ್ಪಳ ಕರಿಬೇವು ಇಟ್ಕೋತೀನಿ ರೀ. ಈಗ ಇದು ಎಲ್ಲ ಸೇರಿಸಿ ಪೇಸ್ಟ್ ಮಾಡಬೇಕು. ನೋಡ್ರಿ ಪೇಸ್ಟ್ ಮಾಡ್ಕೊಂಡೆ. ಸರ್ವ್ ಮಾಡಕ್ಕೆ ಒಂದು ಬೊಗಣಿ ಇಟ್ಕೊಂತೀವ್ರಿ. ಈಗ ಎಣ್ಣೆ ಹಾಕ್ತೇನೆ ರೀ. ಕೈದೈತೆ ರೀ. ಸಾಸಿವೆ ಜೀರಿಗೆ ಹಾಕೋತೇನೆ. ನೋಡ್ರಿ ಈಗ ಕರಿಬೇವು ಹಾಕೊಂಡಿನಿ. ಪೇಸ್ಟ್ ಮಾಡಿದ್ದೀವಲ್ಲ ಅದು ಈಗ ಇದ್ರೊಳಗೆ ಹಾಕೋತೀನಿ. ನೋಡ್ರಿ ಪೇಸ್ಟ್ ಹಾಕೊಂಡಿನಿ. ಈಗೆಲ್ಲ ಈಗ ಹಸಿ ವಾಸನೆ ಹೋಗೋ ಮಟ್ಟ ಎಲ್ಲ ಎಣ್ಣೆಯಾಗ ಫ್ರೈ ಮಾಡ್ಕೊತೀನಿ. ಏನಾದ್ರು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ಮಾಡಿದ್ದ ಮಸಾಲ ಹಾಕ್ಕೊತೀನಿ ರೀ. ಈಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೀರು ಹಾಕ್ಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ನಿಮಿಷ ಚೆಂದಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಕಟ್ಟಿನ ನೀರು ಹಾಕ್ಕೊತೀನಿ ರೀ. ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಈಗ ಒಂದು 10 ನಿಮಿಷ ಸಣ್ಣಗೆ ಉರಿ ಇಟ್ಟು ಕಾಯಕ್ಕೆ ಬಿಡೋದು. ಫ್ರೈ ಕುದಿಯಾಕತ್ತಿ. ಈಗ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಕುದಿಸ್ತೀನಿ ರೀ. ಫೈನಲಿ ನಮ್ಮ ಕಟ್ಟಿನ ಸಾರು ತಯಾರಾಯ್ತು. ಸೌತೆಕಾಯಿ ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಳಕತ್ತಾರ ರೀ. ಸೌತೆಕಾಯಿ ಪಲ್ಯ ಮಾಡ್ಕೋತೀವಿ. ಪ್ಯಾನ್ ಇಟ್ಕೊತೀನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕತ್ತೀನಿ. ಈಗ ಸ್ವಲ್ಪ ಸಾಸಿವೆ ಹಾಕೋತೀವಿ. ಆಮೇಲೆ ಜೀರಿಗೆ, ಈಗ ಉಳ್ಳಾಗಡ್ಡಿ ಹಾಕೋಣ. ಚಂದಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಕರಿಬೇವು ಹಾಕ್ತೀವಿ. ಇನ್ನೊಂದು ಸ್ವಲ್ಪ ಫ್ರೈ ಆಯಿತು. ಈಗ ಟೊಮಾಟೊ ಹಾಕ್ಕೊಳ್ತೀನಿ ರೀ. ಆಮೇಲೆ ಮನೆಗೆ ಮಾಡಿದ ಮಸಾಲ, ಸ್ವಲ್ಪ ಮಸಾಲೆ ಖಾರ ಹಾಕ್ಕೊತೀನಿ ರೀ. ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಇದೆಲ್ಲ ಫ್ರೈ ಆಗಿತ್ತು. ಈಗ ಸೌತೆಕಾಯಿ ಹಾಕ್ಕೊತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಉಪ್ಪು ಹಾಕ್ಕೊತೀನಿ ರೀ. ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ. ಪುನಃ ಗುರೆಳ್ಳ ಪುಡಿ ಹಾಕ್ಕೊತೀನಿ ರೀ. ಆಮೇಲೆ ಶೇಂಗಾದ ಕುಟ್ಟ ಹಾಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ನೀರು ಹಾಕೊಂಡ ಎಲ್ಲ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಎಲ್ಲ. ಸೌತೆಕಾಯಿ ಪಲ್ಯ ರೆಡಿ ಆಯ್ತು ರೀ. ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಳಕತ್ತೀನಿ.
ಜೀರಿಗೆ ಹಾಕೊಳಕತ್ತೀನಿ ರೀ, ಮತ್ತು ಸಾಸಿವೆನೂ ಹಾಕೋತೀನಿ. ಈಗ ಪುದೀನ ಹಾಕೊಳತ್ತೀನಿ ರೀ, ಪುದೀನ ಕೊತ್ತಂಬರಿ ನೋಡ್ರಿ. ಈಗ ಪುದೀನ ಮತ್ತು ಕರಿಬೇವು ಎರಡು ಅದರೊಳಗೆ ಕಟ್ ಮಾಡಿ ಹಾಕ್ತೀನಿ. ಈಗ ಕೊತ್ತಂಬರಿ ಹಾಕೋತೀನಿ. ಈಗ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಈಗ ಎಲ್ಲ ಒಂದು ಸ್ವಲ್ಪ ಹುರಿತೀನಿ ರೀ. ಟೊಮೆಟೊ ಹಾಕೋತೀನಿ ರೀ. ಟೊಮೆಟೊ ಹಾಕೊಂಡ್ರೆ ಎಲ್ಲ ಹುರಿತೀನಿ ಹಾಕೋತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಎಲ್ಲ ಫ್ರೈ ಮಾಡ್ಕೊತೀನಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಮಸಾಲೆ ಖಾರ ಹಾಕೋತೀನಿ ರೀ. ಹಾಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಹುರಿಯಲ್ ಪುಡಿ ಹಾಕೋತೀನಿ ರೀ. ಈಗ ಶೇಂಗಾದ ಪುಡಿ ಹಾಕೋತೀನಿ. ಹಾಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕೋತೀನಿ ರೀ. ನೀರು ಹಾಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡ್ರಿ ಎಷ್ಟು ಚಂದ ಕುದಿಯೋದು ನೋಡ್ಬೋದು. ಅಲ್ಲೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಕೊತ್ತಂಬರಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ ರೀ. ಫೈನಲಿ ನಮ್ಮ ಬಸ್ಸಿನ ರೆಡಿ ಆಗಿತ್ತು. ಹಪ್ಪಳ ಕರಿಯಾಕತ್ತಾರ ರೀ. ರೈಸ್ ಮಾಡ್ಕೊಂಡೀವಿ ನೋಡ್ರಿ. ಈಗ ನಮ್ಮ ಮನೆ ಹಬ್ಬದ ಊಟ ರೆಡಿ ಆಗೈತಿ. ಹೋಳಿಗೆ ಐತಿ, ಚಪಾತಿ ಐತಿ, ಹಪ್ಪಳ, ಸ್ವಲ್ಪ ಬದ್ನಿಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ, ಚಟ್ನಿ, ಕಟ್ಟಿನ ಸಾಂಬಾರು ಮತ್ತು ಶೀಖಣಿ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಬ್ಬದ ಊಟ ರೀ. ಬರ್ರಿ ಎಲ್ಲರೂ ಊಟ ಮಾಡೋದು.